ವರ್ಷವಾದರೂ ನಿರ್ಮಾಣ ಆಗ್ತಿಲ್ಲ ವಾಲಿಬಾಲ್ ಕೋರ್ಟ್. ವಾಲಿಬಾಲ್ ಕೋರ್ಟ್ ನಿರ್ಮಾಣದಲ್ಲಿ ಅಕ್ರಮ ಆರೋಪ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಿರುವಗಲ್ ಗ್ರಾಮದಲ್ಲಿ ವಾಲಿಬಾಲ್ ಕೋರ್ಟ್ ನಿರ್ಮಾಣಕ್ಕೆಂದು 2,58,000 ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಗುತ್ತಿಗೆದಾರರು ಮಾತ್ರ ವಾಲಿಬಾಲ್ ಕೋರ್ಟ್ ನಿರ್ಮಾಣ ಮಾಡದೆ ನಿರ್ಮಾಣ ಜಾಗದಲ್ಲಿದ್ದ ಗಿಡಗಂಟೆಗಳನ್ನ ಕಿತ್ತು ಹಾಕಿ ಕೋರ್ಟ್ ನಿರ್ಮಾಣ ಮಾಡಿದ್ದೇವೆ ಅಂತ ನೆಪ ಮಾತ್ರಕ್ಕೆ ನಾಮಫಲಕ ಹಾಕಿ ಹಣ ದೋಚಿದ್ದಾರೆ ಎಂದು ಕ್ರೀಡಾಪಟುಗಳು ಆರೋಪವನ್ನ ಮಾಡುತ್ತಿದ್ದಾರೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಿರುವಗಲ್ ಗ್ರಾಮದಲ್ಲಿ ವಾಲಿಬಾಲ್ ಕ್ರೀಡಾಪಟುಗಳು ಹೆಚ್ಚಾಗಿರುವುದರಿಂದ ಗ್ರಾಮದಲ್ಲಿ ಕ್ರೀಡಾಂಗಣ ನಿರ್ಮಿಸುವಂತೆ ಬೆಳಗುಲಿ ಗ್ರಾಮ ಪಂಚಾಯಿತಿಗೆ 1 ವರ್ಷದ ಹಿಂದೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಬೆನ್ನಲ್ಲೇ ಅರ್ಜಿ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯಿತಿಯಿಂದ ಅನುದಾನವನ್ನ ಕೂಡ ನೀಡಲಾಗಿತ್ತು. ಇನ್ನು ಅನುದಾನ ಬಂದಿದ್ರೂ ಕೂಡ ಈವರೆಗೂ ಯಾವುದೇ ರೀತಿಯಾದಂತಹ ವಾಲಿಬಾಲ್ ನಿರ್ಮಾಣ ಮಾಡಲು ಗುತ್ತಿಗೆ ಪಡೆದುಕೊಂಡಿದ್ದ ಗುತ್ತಿಗೆದಾರರ ಆ ಜಾಗದಲ್ಲಿ ಯಾವುದೇ ಕೆಲಸ ಮಾಡದೆ ಬರೀ ಗಿಡಗಳನ್ನ ಮಾತ್ರ ಕಿತ್ತು ಹಾಕಿ ಕ್ರೀಡಾಂಗಣ ನಿರ್ಮಾಣವಾಗಿದೆ ಅಂತ ನಾಮಫಲಕ ಅಳವಡಿಸಿದ್ದಾರೆ ಎಂದು ಕ್ರೀಡಾಪಟುಗಳು ಗುತ್ತಿಗೆದಾರನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸೊ ಕ್ರೀಡಾಪಟುಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಒಂದು ಸೌಕರ್ಯ ಅಂದರೆ ಒಂದು ಫೀಲ್ಡ್ ಆಗಿರ್ಬೋದು, ವಾಲಿಬಾಲ್ ಕೋರ್ಟ್ ಆಗಿರ್ಬೋದು, ಗ್ರಂಥಾಲಯ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ಒಂದು ಸೌಕರ್ಯನೂ ಮಾಡಿಕೊಟ್ಟಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಮಗೆ ಒಂದು ವರ್ಷದ ಹಿಂದೆ ಇದನ್ನು ಗ್ರಾಮ ಪಂಚಾಯತಿಯಿಂದ ಸ್ಯಾಂಕ್ಷನ್ ಆಗಿದೆ, ಮಾಡಿಸ್ಕೊಡ್ತೀವಿ ಅಂತ ಬಂದರು. ಒಂದು ಎಷ್ಟು ಲೋಡ್ ಮಣ್ಣು ನೋಡಿದ್ರೆ ಗೊತ್ತಿಲ್ಲ, ಬಟ್ ಮಾಡ್ತೀವಿ ಅಂತ ಬಂದರು. 1 ವರ್ಷ ಆಯಿತು, ಹಂಗೆ ನಿಲ್ಲಿಸಿದೆ ಕಾಮಗಾರಿ. ಈ ಬೋರ್ಡ್ ಹಾಕಿ ಹೋಗಿದ್ದಾರೆ. ಇದುವರೆಗೂ ಯಾವುದೇ ರೀತಿ ನಮಗೆ ಮಾಡಿಕೊಟ್ಟಿಲ್ಲ. ಇಲ್ಲಿ ಏನು ಕಾಮಗಾರಿ ಮಾಡ್ತೀವಿ ಅಂತ ಬಂದಿದ್ರು ಸರ್? ಇಲ್ಲಿ ಪಂಚಾಯತಿ ಕಡೆಯಿಂದ ಒಂದು ವಾಲಿಬಾಲ್ ಕ್ರೀಡೆ ಕೋರ್ಟ್ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಡ್ತೀವಿ ಅಂತ ಬಂದರು. ಸೊ ಮಾಡಿದ್ರು. ಇಲ್ಲೆಲ್ಲ ಫುಲ್ ಎಲ್ಲ ಬೇಲಿ ಇತ್ತು, ಎಲ್ಲ ಕ್ಲೀನ್ ಮಾಡಿ ಸೊ ಮಣ್ಣು ಹೊಡಿಸಿ ಮಾಡಿದ್ರು. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ, ಅರ್ಧಕ್ಕೆ ನಿಲ್ಲಿಸೋಗಿದ್ದಾರೆ. ಈಗ 2 ಲಕ್ಷ ಚಿಲ್ಲರೆ ಅದಕ್ಕೆ ಬಿಲ್ ಹಾಕಿ ಸರ್, ಅದು ಪರ್ಟಿಕ್ಯುಲರ್ ಎಷ್ಟು ಅಂತ ನನಗೂ ಗೊತ್ತಿಲ್ಲ. ಬಟ್ ಬೋರ್ಡ್ ಒಂದು ಹಾಕಿದ್ದಾರೆ, ನೀವೇ ನೋಡಿದ್ದೀರಾ, ಬೋರ್ಡಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಅಂತ. ಸೊ ಯಾಕೆ ನಿಲ್ಲಿಸಿದ್ದಾರೆ ಅಂತ ನನಗೂ ಈಗಲೂ ಗೊತ್ತಿಲ್ಲ. ಈಗ ಕಾಮಗಾರಿ ಆಗಿದೆಯಾ ಇದು ನೀವೇ ನೋಡಿ ಸರ್. ಇಲ್ಲಿ ಮೊದಲಿದ್ದು ಗಿಡಗಳು ಮಾತ್ರ ಕಿತ್ತೋಗಿದ್ದಾರೆ ಅಷ್ಟೇ, ಕಿತ್ತು ಮತ್ತು ಮಣ್ಣು ಹೊಡಿಸಿ ಮಾತ್ರ ಇದು ಮಾಡಿದ್ದಾರೆ. ಇದುವರೆಗೂ ಬಂದು ನೋಡಿಲ್ಲ, ಅದು ಬಿಟ್ಟು ಯಾವುದೇ ಕಾಮಗಾರಿ ಯಾವುದೂ ಆಗಿಲ್ಲ ಸರ್. ಇಲ್ಲಿ ಬಂದು ಈ ಆಡೋ ಹುಡುಗರು ಜಾಸ್ತಿ ಇದ್ದಾರೆ, ಇಲ್ಲಿ ಕ್ರೀಡಾಪಟುಗಳು ಜಾಸ್ತಿ ಇದ್ದಾರೆ. ಇದಕ್ಕೆ ಈಗಲೇ ಸೂಕ್ತ ಕ್ರಮಗಳನ್ನು ತಗೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಇನ್ನು ನಮ್ಮ ಊರಿನಲ್ಲಿ ವಾಲಿಬಾಲ್ ಆಟಗಾರರೇ ಹೆಚ್ಚಾಗಿ ಇರೋದ್ರಿಂದ ನಾವೇ ಗ್ರಾಮ ಪಂಚಾಯಿತಿಗೆ ಅರ್ಜಿ ಹಾಕಿದ್ವಿ. ಆದರೆ ಇಲ್ಲಿ ಕಳೆದ 1 ವರ್ಷದಿಂದ ಕ್ರೀಡಾಂಗಣ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಅಲ್ಲಿದ್ದ ಗಿಡಗಳನ್ನ ಕಿತ್ತಿರುವುದನ್ನ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಆದ್ರೆ ಕ್ರೀಡಾಂಗಣ ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಿ ನಾಮಫಲಕ ಹಾಕಿದ್ದಾರೆ. ಅಲ್ಲದೆ ನಾಮಫಲಕದಲ್ಲಿ 2,58,000 ರೂಪಾಯಿ ಹಣ ಖರ್ಚಾಗಿದೆ ಅಂತ ಬರೆದಿದ್ದಾರೆ. ಆದ್ರೆ ಇಲ್ಲಿ ಗಿಡಗಳನ್ನ ಕಿತ್ತಾಕಿರೋದು ಬಿಟ್ಟು ಬೇರೆ ಏನು ಮಾಡಿಲ್ಲ. ಹೀಗಾಗಿ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸಿ ತನಿಖೆಯನ್ನ ನಡೆಸಿ ಕ್ರೀಡಾಪಟುಗಳಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬೆಂಗಳೂರಲ್ಲಿದ್ದೀವಿ. ಸೊ 2020ರಿಂದ ಹಿಡಿದು ಹೆಚ್ಚು ಕಮ್ಮಿ 2023ವರೆಗೂ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಕರು ನಾನು ಹೈಸ್ಕೂಲ್ ಕಾಲೇಜ್ ಡೇಸಲ್ಲಿ ಮಾಡ್ತಾ ಇದ್ದೆ. ಹುಡುಗರು ಪ್ರೋತ್ಸಾಹ ನೋಡಿ ನನಗೂ ಖುಷಿ ಆಯಿತು. ಇಲ್ಲಿಂದ ಒಂದು 3 ಕಿಲೋಮೀಟರ್ ದುರ್ಗಮ್ಮ ಬೆಟ್ಟ ಅಂತ, ಯಾರ ಹತ್ರನೂ ಬೈಕ್ ಇಲ್ಲ. ನಾನೇ ಪ್ರತಿ ದಿವಸ ತ್ರಿಬಲ್ ಟ್ರೈನಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಹುಡುಗರಿಗೆ ವಾಲಿಬಾಲ್ ಆಡಿಸ್ತಾ ಇದ್ದೆ. ಪ್ರೋತ್ಸಾಹಕರಾಗಿ ನಾನೇ ನನ್ನ ಸ್ವಂತ ದುಡ್ಡು ಖರ್ಚಿಂದ ಎಲ್ಲರ ಹತ್ರನೂ ಚೆಂದ ಎತ್ಬಿಟ್ಟು ನಾನು ವಾಲಿಬಾಲ್ ಇದು ಮಾಡ್ತಾಯಿದ್ದೆ. ಬಟ್ ಹುಡುಗರಿಗೆ ಬರೋದಕ್ಕೆ ತುಂಬ ತೊಂದರೆ ಆಗೋಯಿತು. ಹಳ್ಳಿಯಿಂದಲೂ ಕರೆಸ್ಬಿಟ್ಟು ಕೂಡ ನಾವು ವಾಲಿಬಾಲ್ ಮಾಡಿಸ್ತಾಯಿದ್ದು. ಅಷ್ಟು ದೂರ ಹೋಗೋದು ಬೇಡ ಅಂತ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಬಿಟ್ಟು ನಾವಿಲ್ಲಿ ಮಾಡಿಸ್ದಾಗ ಬಂದಾಗ ಹೋದ ವರ್ಷ ಮಾಡಿದ್ದು ಇನ್ನೂ ನೆನೆಗುದಿ ಬಿದ್ದಿದೆ. ಅದು ಇದನ್ನು ಕಂಪ್ಲೀಟ್ ಆಗಿಲ್ಲ. ಸೊ ಇದೊಂದನ್ನು ಅಟ್ಲೀಸ್ಟ್ ಹುಡುಗರು ಎಲ್ಲರೂ ಕೇಳ್ಕೊಳ್ಳೋದೇನಪ್ಪ ಅಂದರೆ ಅಟ್ಲೀಸ್ಟು ಕ್ರೀಡೆ ಥರ ಆಗಬೇಕು. ಸೊ ಹುಡುಗರಿಗೆ ತೊಂದರೆ ಆಗ್ತಾಯಿದೆ. ಸೊ ಹಂಗಾಗಿ ಸ್ವಲ್ಪ ಇದನ್ನು ಕೋರ್ಟ್ ಈ ರೋಡ್ ನೋಡಿ, ಈ ರೋಡ್ ನೋಡ್ತಾ ಇದ್ದೀರಾ ನೀವು? ಈ ರೋಡು ಮಳೆ ಬಂದುಬಿಟ್ರೆ ಆಯಿತಾ, ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಈಗ ತೋರಿಸ್ತೀನಿ ನಿಮ್ಗೆ ರೋಡು. ಆದರೂ ಈಗ ವಾಲಿಬಾಲ್ ಕೋರ್ಟ್ಗೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಮತ್ತು ಬಿಲ್ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಅದೇನಾಗಿದೆ ಅಂತ. ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಿ ಸ್ಥಗಿತ ಆಗಿದೆ ದುಡ್ಡು ಗೊತ್ತಿಲ್ಲ. ಅವ್ರಿಗೆ ಸ್ಯಾಂಕ್ಷನ್ ಆಗಿಲ್ವೋ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರುಗಳು ಮಾತ್ರ, ಅದು ಮೇಲಾಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿ ಕಾಮಗಾರಿ ಆಗಿದೆಯಾ? ಕಾಮಗಾರಿ ಅಂದರೆ ಇಷ್ಟೇ, ಅವ್ರು ಮಾಡಿರೋದು ಅಷ್ಟೇ. JCBಲಿ ಲಾಸ್ಟ್ ಟೈಮ್ ಬಂದಾಗ ನಾನೇ ಖುದ್ದಾಗಿ ನಿಂತ್ಕೊಂಡು ಒಂದಷ್ಟು ಗಿಡ ಮಾತ್ರ ತೆಗೆದಿರೋದು, ಹುಡುಗರು ಹೇಳ್ದಂಗೆ ಸ್ವಲ್ಪ ಮಣ್ಣು ಹಾಕಿರೋದು ಅಷ್ಟು ಬಿಟ್ಟರೆ ಅದು ವಾಲಿಬಾಲ್ ಕೋರ್ಟ್ ಥರ ಕಾಣ್ತಾ ಇಲ್ಲ. ಇನ್ನೂ ಕೂಡ ನೋಡಿ ಗಿಡ ಅಷ್ಟೇ ಥರ ಇತ್ತು, ಸ್ವಲ್ಪ ರೆಡಿ ಮಾಡಿದ್ದಾರೆ. ಅದು ಈಗ ಅಟ್ಲೀಸ್ಟ್ ಅದೊಂಚೂರು ರೆಡಿ ಮಾಡಿಕೊಟ್ರೆ ಚೆನ್ನಾಗಿದೆ ಕೋರ್ಟು. ಇಲ್ಲಿ ಯಾರೂ ತಕರಾರು ಬರಲ್ಲ. ಸ್ಕೂಲ್ ಫೀಲ್ಡ್ ಹತ್ರ ತುಂಬ ಚಿಕ್ಕದಾಗಿತ್ತು, ಹಂಗಾಗಿ ನಾವು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಅದು ಮಾಡಿಸ್ತಾ ಇಲ್ಲ. ಅದು ಅಟ್ಲೀಸ್ಟ್ ಅದು ಮಾಡಿಕೊಟ್ರೆ ಹುಡುಗರಿಗೆ ಅನುಕೂಲ ಆಗುತ್ತೆ. ನಾವು ಯಾವಾಗ ಅಪ್ರೂವ್ ಬಂದಾಗ ನಾನು ಕ್ರೀಡಾಪಟುನೇ, ಅಟ್ಲೀಸ್ಟ್ ನಾವು ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಟ್ಬಿಟ್ಟು ಕಲೆನ ಕ್ರೀಡೆನ ಬೆಳೆಸೋದಕ್ಕೆ ನಮ್ಮಂಥವ್ರು ಕೂಡ ಸುಮಾರು ಜನ ಇದ್ದೀವಿ. ಜಾಗ ಇಲ್ಲ ಅಂತ ಪರದಾಡ್ಕೊಂಡು ಜಾಗ ಮಾಡಿಸಿದ್ರೆ
ಅದು ರೆಡಿ ಮಾಡಿಸ್ಕೊಟ್ಟಿಲ್ಲ. ನಾವು ಮಾಡ್ಸೋಕ್ಕಾಗಲ್ಲ, ಗ್ರಾಮ ಪಂಚಾಯತ್ ಮಾಡಬೇಕು. ನಾನು ಒಂದು ವರ್ಷಕ್ಕೆ 1 ಲಕ್ಷ ಟ್ಯಾಕ್ಸ್ ಕಟ್ತೀನಿ, ಅದು ಬೇಡ, ಇಲ್ಲಿ ಮಾಡಿಸ್ಕೊಡ್ಲಿ ಅವರು. ಅದು ನಮ್ಮ ಮನವಿ, ನಮ್ಮ ಇದು ಆಗ್ರಹ, ಅದು ಮನವಿಯಲ್ಲಿ ಆಗ್ರಹ ಮಾಡಲೇಬೇಕು ಅವರು. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಗಮನ ಹರಿಸಿ ಕ್ರೀಡಾಂಗಣ ನಿರ್ಮಾಣದಲ್ಲಿ ಅಕ್ರಮ ನಡೆದಿದೆಯೋ ಇಲ್ಲವೋ ಅನ್ನೋದನ್ನ ಪರಿಶೀಲಿಸಿ ಕ್ರೀಡಾಪಟುಗಳಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.